ಕಳೆದ 40 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ರಿಕ್ಷಾ ನಿಲ್ದಾಣ ತೆರವು ಮಾಡದೆ ಉಳಿಸಿಕೊಡಿ ಎಂದು ಬಡ ರಿಕ್ಷಾ ಚಾಲಕರ ಮನವಿ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟೇಶ್ವರದಲ್ಲಿ ಕಳೆದ 40 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ರಿಕ್ಷಾ ನಿಲ್ದಾಣ ತೆರವು ವಿಚಾರ ಇದೀಗ ಹೊಸ ವಿವಾದಕ್ಕೆ ಕಾರಣವಾಗಿದೆ. ಬಡ ರಿಕ್ಷಾ ಚಾಲಕರು ತಮ್ಮ ಜೀವನೋಪಾಯಕ್ಕೆ ಆಧಾರವಾಗಿರುವ ನಿಲ್ದಾಣವನ್ನು ತೆರವು ಮಾಡದಂತೆ ಮನವಿಯನ್ನ ಮಾಡಿದ್ದಾರೆ. ಹೌದು, ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಸ್ಥಾನದ ಸ್ವಾಧೀನದಲ್ಲಿರುವ ಜಾಗದಲ್ಲಿ ಸುಮಾರು 4 ದಶಕಗಳಿಂದ ರಿಕ್ಷಾ ಚಾಲಕರು ಸಾರ್ವಜನಿಕರ ಸೇವೆ ನೀಡುತ್ತಾ ಜೀವನವನ್ನ ಸಾಗಿಸುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಟ್ಟಡದ ಎದುರು ಇರುವ ರಿಕ್ಷಾ ನಿಲ್ದಾಣವನ್ನ ತೆರವುಗೊಳಿಸುವ ಸಂಬಂಧ ಕಟ್ಟಡದ ಮಾಲೀಕರು ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ಈ ಬೆಳವಣಿಗೆಯಿಂದ ಹಲವು ವರ್ಷಗಳಿಂದ ಇದೇ ಸ್ಥಳದಲ್ಲಿ ದುಡಿಯುತ್ತಿರುವ ರಿಕ್ಷಾ ಚಾಲಕರಲ್ಲಿ ಆತಂಕ ಮನೆ ಮಾಡಿದೆ. ರಿಕ್ಷಾ ಚಾಲಕರ ಹೇಳಿಕೆಯ ಪ್ರಕಾರ ಜಾಗಕ್ಕೆ ಸಂಬಂಧಿಸಿದ ದೇವಸ್ಥಾನದ ಆಡಳಿತ ಮಂಡಳಿ ಅಥವಾ ಅಧ್ಯಕ್ಷರಿಂದ ಯಾವುದೇ ತೊಂದರೆ ನಮಗೆ ಎದುರಾಗಿಲ್ಲ. ಆದರೆ ಖಾಸಗಿ ವ್ಯಕ್ತಿಯೊಬ್ಬರ ಒತ್ತಡದಿಂದ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಇದೇ ವೇಳೆ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ಪ್ರಕ್ರಿಯೆಯ ಕುರಿತು ತಮಗೆ ಸಮರ್ಪಕ ಮಾಹಿತಿ ಇಲ್ಲ. ತಮ್ಮ ಪರವಾಗಿ ಯಾವುದೇ ರೀತಿಯ ವಾದ ಮಂಡಿಸಲು ಅವಕಾಶವೂ ಸಾಧ್ಯವಿಲ್ಲ ಎಂದು ಬಡ ರಿಕ್ಷಾ ಚಾಲಕರು ಮಾಧ್ಯಮದ ಮುಂದೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 40 ವರ್ಷಗಳಿಂದ ಜೀವನೋಪಾಯದ ಕೇಂದ್ರವಾಗಿರುವ ರಿಕ್ಷಾ ನಿಲ್ದಾಣವನ್ನು ತೆರವು ಮಾಡದೆ ಉಳಿಸಿಕೊಡಬೇಕು ಹಾಗೂ ತಮ್ಮ ಬದುಕನ್ನು ಸಂಕಷ್ಟಕ್ಕೆ ಸಿಲುಕಿಸಬಾರದು ಎಂದು ರಿಕ್ಷಾ ಚಾಲಕರು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ದೇವಸ್ಥಾನದ ಆಡಳಿತಕ್ಕೆ ಮನವಿಯನ್ನ ಮಾಡಿದ್ದಾರೆ. ನನ್ನ ಹೆಸರು ಗಜೇಂದ್ರ ಅಂತ. ಇಲ್ಲಿ ರಥಬೀದಿ ಆಟೋ ಚಾಲಕನಾಗಿ 25 ವರ್ಷದಿಂದ ದುಡಿತಾ ಇದ್ದೆ. ಇಲ್ಲಿ ಖಾಸಗಿ ವ್ಯಕ್ತಿಗಳು ಇವತ್ತು ದೇವಸ್ಥಾನ ಜಾಗವನ್ನು ಒತ್ತಿವರಿ ಮಾಡಿಕೊಂಡು ನಮ್ಮ ಆಟೋ ಚಾಲಕರ ಮೇಲೆ ಹೈಕೋರ್ಟ್ ನೋಟಿಸನ್ನು ತಂದಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಇದನ್ನು ನಮಗೆ ಇಲ್ಲಿ ದುಡಿಯಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ಹೇಳಿಕೊಳ್ಳ. ಏನು ಸಮಸ್ಯೆ ಆಗಿರೋದು? ಸಮಸ್ಯೆ ಇಲ್ಲಿ ಅಂದರೆ ನಾವು ತುಂಬ ಸಾಧಾರಣ ಇಲ್ಲಿ 60 ವರ್ಷದಿಂದ ಆಟೋ ಸ್ಟ್ಯಾಂಡ್ ಇರುತ್ತದೆ, ರಥಬೀದಿ ಆಟೋ ಇರುತ್ತದೆ. ಆದರೆ ಇಲ್ಲಿ ಖಾಸಗಿ ದೇವಸ್ಥಾನದ ಪರ್ಮಿಷನಿಂದ ನಾವಿಲ್ಲಿ ದುಡಿತಾ ಇದ್ದೇವೆ. ಇಲ್ಲಿ ಖಾಸಗಿ ವ್ಯಕ್ತಿಗಳು ಬಂದು ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಿ ಏನು ದೇವಸ್ಥಾನ ಜಾಗ ಒಳಗೆ ಹಾಕಿ ಬಿಲ್ಡಿಂಗನ್ನು ಮಾಡಿರುತ್ತಾರೆ. ನಮಗೆ ನಿಲ್ಲಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನು ಗಮನಿಸಿ ನಮಗೆ ಇಲ್ಲಿ ದುಡಿಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು. 6 ಜನ ಇದ್ದಿದ್ದೆ. ಇಲ್ಲಿ ಕೇಳೋದೇನೆಂದರೆ ನಾವು ಇಲ್ಲಿ ರಿಕ್ಷಾ ಸ್ಟ್ಯಾಂಡನ್ನು ಸಣ್ಣಿಂದಲೂ ನೋಡ್ತಾ ಇದ್ದು. ಇಲ್ಲಿ ರಿಕ್ಷಾ ಸ್ಟ್ಯಾಂಡ್ ಇದ್ದಿತ್ತು. ಇದ್ರ ಮೊದಲುಗಡೆ ಒಂದು ಈಚೆಗೆ ರೇಷನ್ ಅಂಗಡಿ ಇತ್ತು, ಆಚೆ ಬಾವಿ ಕಟ್ಟೆ ಸಹ ಇದ್ದಿತ್ತು. ಇದೆಲ್ಲ ಆಗಿ ಈಗ ರಿಕ್ಷಾ ಸ್ಟ್ಯಾಂಡ್ ಅವರಿಗೂ ಸಹ ಹೋಟ್ಲಿಗರು ಸಹ ಇವರೆಲ್ಲ ಪರಿಸರದವರಿಗೆಲ್ಲ ಅನೌನ್ಯತೆಯೇ ಇದ್ದರು. ಅಕಸ್ಮಾತ್ ಏನೋ ಗೊತ್ತಿಲ್ಲ ಇದರಲ್ಲಿ ಈಗ ಅವರು ಒಂದು ಕಟ್ಟಡ ಕಟ್ಟೋದ್ರ ಮೇಲೆ ಅವರಿಗೂ ಸಂಘರ್ಷಣೆ, ಆಟೋ ಚಾಲಕ ಸಂಘರ್ಷಣೆ ಆಗಿ ಈಗ ಈ ಜಾಗ ನಮ್ಮದು ಅಂತಿದ್ರು, ಒತ್ತುವರೆ ಜಾಗ ನಮ್ಮದು ಅಂತಿದ್ರು. ಈಗ ಜಾಗದಲ್ಲಿ ದೇವಸ್ಥಾನದವರೆಲ್ಲ ಆಡಳಿತ ಮಂಡಳಿಯವರು ಅಳತೆ ಮಾಡುವಾಗ ಅವರು ಜಾಗದಕ್ಕಿಂತ ಆಚೆಗೆ ಉಂಟು, ರಿಕ್ಷಾ ದೇವಸ್ಥಾನ ಜಾಗದಲ್ಲಿ ಉಂಟು. ಇದು ಯಾವ ರೀತಿ ಅಂತ ಗೊತ್ತಿಲ್ಲ. ಇದಕ್ಕೆ ಹೈಕೋರ್ಟ್ ನೋಟಿಸು ಅದೆಲ್ಲ ಕೊಟ್ಟಿದ್ದಾರೆ. ಇದು ನಮಗೊಂದು ಬದುಕಲು ದಾರಿ ಬಿಡುವಂಥ. ಇದು 3 ಚಕ್ರ ಗಾಡಿ ಯಾವತ್ತೂ ಇಲ್ಲಿ ಮನೆ ಕಟ್ಟಿ ಇಲ್ಲಿ ಇದಕ್ಕೂ ಆಗೋದಿಲ್ಲ. ಇವತ್ತಿದ್ದರೆ ನಾವು ಇವತ್ತೀಗ ಈ ಬಾಡಿಗೆ ಬಂತ ಒಂದು ಕಡೆ ಓದ್ತಾ ಇರೋದು. ಈಗ ದುಡಿಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾವು ಸಾರ್ವಜನಿಕರಿಗೆ ಹೇಳ್ತಿದ್ವಿ. ಚಾಲಕ ಸುರೇಂದ್ರ ಅಂತ. ನಾವಿಲ್ಲಿ ಒಂದು 25 ವರ್ಷದಿಂದ ಚಾಲಕನಾಗಿ ದುಡಿತಾ ಇದ್ದೆ. ನಾವು ದೇವಸ್ಥಾನ ಜಾಗದಲ್ಲಿ ಇದ್ದೀವಿ. ಆದರೆ ಪಕ್ಕದ ಬಿಲ್ಡಿಂಗ್ನವರು ಒತ್ತುವರಿ ಮಾಡ್ಕೊಂಡು ದೇವಸ್ಥಾನ ಜಾಗ ಒತ್ತುವರಿ ಮಾಡ್ಕೊಂಡು ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ. ನಮ್ಗೆ ದುಡಿಲಿಕ್ಕೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಹೈಕೋರ್ಟಿಗೆಲ್ಲ ಹೋಗಿ ಪ್ರಾಬ್ಲಮ್ ಕೊಡ್ತಾ ಇದ್ದೆ. ಅಧಿಕಾರಿಗಳೆಲ್ಲ ಬಂದು ರಗಳೆ ಕೊಡ್ತಾ ಇದ್ದಾರೆ ನಮಗೆ. ನಾವು ಅವ್ರ ಜಾಗದಾಗಿಲ್ಲ, ನಾವಿರೋ ದೇವಸ್ಥಾನ ಜಾಗದಾಗೆ, ಆದರೂ ದುಡಿಯೋದಕ್ಕೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಆದರೂ ನೀವು ಎಲ್ಲರೂ ಸೇರಿ ಅಧಿಕಾರಿಗಳು ಮೇಲೂ ರಾಜಕಾರಣಿಗಳು ಮತ್ತು ಅಧಿಕಾರಿಗಳೆಲ್ಲ ಸೇರಿ ನಮ್ಗೆ ದುಡಿಯೋಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ತೊಂದರೆ ತಾಪತ್ರ. ನಾವು 21 ಕುಟುಂಬದಲ್ಲಿತ್ತು. ನಾವು ಹೆಂಡತಿ ಮಕ್ಕಳೆಲ್ಲ ಮಕ್ಕಳು ಶಾಲೆ ಹೋಗ್ತಾರೆ. ಸಣ್ಣ ಮಕ್ಕಳು ಇರೋದು. ಸಣ್ಣ ಪುಟ್ಟ ಮನೆ ಜವಾಬ್ದಾರಿ ತಗೊಂಡು ಮನೆಯವ್ರು ಹಿರಿಯರು ಇರ್ತಾರೆ. ಅವರಿಗೂ ಖರ್ಚಲ್ಲಿ ತುಂಬ ಇರುತ್ತೆ. ಈಗ ನಮ್ಮನ್ನು ಬೀದಿಯಿಂದ ತೆಗೆದು ಹಾಕಿದ್ರೆ ನೋಡಿ ದುಡಿಯೋದು ಎಲ್ಲಿ ಹೋಗಿ ದುಡಿಯೋದು? ನಮಗೂ ದುಡಿಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಮ್ಗೆ ಅವರು ಒಂದೇ ಕುಟುಂಬದಿಂದ ಟಾರ್ಚರ್ ಆಗ್ತಾ ಇರೋದು, ಮತ್ತು ಯಾರಿಂದ ಏನೂ ತೊಂದರೆ ಇಲ್ಲ. ಅವರೊಬ್ಬರೇ ನಮ್ಗೆ ತೊಂದರೆ ಕೊಡ್ತಾ ಇರುವಂಥದ್ದು. ಅದಕ್ಕೆ ನೀವು ಅವ್ರ ಸ್ವಾರ್ಥಕ್ಕೋಸ್ಕರ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ನೀವು ಅದನ್ನು ಗಣನೀಯ ತಕ್ಕೊಂಡು ಅದಕ್ಕೆ ಸರಿಯಾದ ಒಂದು ಕಾನೂನಾತ್ಮಕ ಕ್ರಮ ಏನುಂಟು ಅದನ್ನು ಮಾಡಬೇಕಂದ್ರೆ ನಾನು ನಿಮ್ಮ ಹತ್ರ ಬೇಡ್ಕೊಳ್ತಿದ್ದೀವಿ ಸರ್. ನಮ್ಮ ದುಡಿಯೋ ಬಗ್ಗೆ ಅವರು ಎಂಥದ್ದು ಇಲ್ಲಿಂದ ಹೈಕೋರ್ಟಿಂದ ಆರ್ಡ್ರ್ ಮಾಡ್ಕೊಂಡು ಬಂದಿದ್ದರು. ಅದನ್ನು SI ಅವ್ರನ್ನೆಲ್ಲ ಪಾರ್ಟಿ ಮಾಡಿದರು. ಆದ್ದರಿಂದ ಅವರಿಗೂ ಕೋರ್ಟಿನ ಬಗ್ಗೆ ಅವರಿಗೆ
ಕಂಟೆಂಪ್ಟ್ ಆಫ್ ಕೋರ್ಟ್ ಆಗದಿದ್ದಂಗೆ ಅವ್ರು ಆ್ಯಕ್ಷನ್ ತಗೊಳ್ಳೇಬೇಕಾಗುತ್ತೆ ಇದು ಮಾಡ್ಕೊಂಡು. ಆ ಬಗ್ಗೆ ಅವ್ರನ್ನ ಕೇಳಿದ್ರೆ ಅವ್ರು ಹಾಗೆ ಹೇಳ್ತಾರೆ ಇದು ಮಾಡ್ಕೊಂಡು. ಅದಕ್ಕೆ ನಾವು ರಿಕ್ಷಾ ಡ್ರೈವರ್ ಪರವಾಗಿ ನಾವೇನು ನೀವು ಹೋಗಿ ನಿಮ್ಮ ಹೊಟ್ಟೆಪಾಡಿನ ವ್ಯಾಪ್ತಿ ಅದಕ್ಕೆಲ್ಲ ನಾವು ಎತ್ತಲ್ಲ, ಇಷ್ಟಕ್ಕೂ ನೀವೆಲ್ಲ ಬಂದಿಲ್ಲ ಹೇಳೋದಕ್ಕಿಂತ ನಾವು ಊರ ಮನೆಯವರು. ನನಗೆ ಎಲ್ಲ ಸಮಸ್ಯೆನೂ ಗೊತ್ತುಂಟು, ನಾನು ನೋಡ್ಕೊಂಡು ಬಂದವರು. ಹೊಟ್ಟೆಪಾಡಿನ ವ್ಯಾಪ್ತಿ ಗೊತ್ತುಂಟು, ಎಲ್ಲ ಪ್ರತಿಯೊಂದು ಅದಕ್ಕೆ ಅನುಕಂಪವೂ ಇತ್ತು, ಪಾಪ ಪುಣ್ಯವೂ ಇತ್ತು. ಆದರೆ ಯಾವುದನ್ನು ಮಾಡಲಿಕ್ಕಾಗುತ್ತೆ, ಯಾವುದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಕಂಡುಕೊಳ್ತಾರೆ. ನಮಗೊಂದು ಲಿಮಿಟೇಷನ್ ಅಂತ ಇರುತ್ತೆ ಕಾನೂನಿನ. ಈಗ ನಾನು ಇಲ್ಲಿ ಕೂತ್ಕೊಳ್ಳೋದಿದ್ರು ಒಂದು ದೇವಸ್ಥಾನಕ್ಕೆ ಆಡಳಿತ ಸಮಿತಿಯ ಅಧ್ಯಕ್ಷನಾಗಿ ಮಾತ್ರ, ಮತ್ತು ಊರಿನವರಾಗಿ ಬೇರೆ ನಮ್ಮ ಇದನ್ನ ಬೇರೆಗಳು ನಾವು ಅದನ್ನ 50-60 ವರ್ಷದಿಂದ ನಾನು ದುಡ್ದವೆ. ನಾನು ಇಲ್ಲಿ ಕೋಟೇಶ್ವರದ ಕಷ್ಟ ಸುಖ ಎಲ್ಲದನ್ನೂ ಕಂಡು ಬೇರೆ ಬೇರೆ ಸಮಿತಿಯಲ್ಲಿ. ಅದಕ್ಕೆ ಇಷ್ಟೇ ಹೇಳೋದು ಇದು ಮಾಡ್ಕೊಂಡು. ಅದಕ್ಕೆ ಇವರು ಹೋಗಿದ್ರೆ ಈಗ ಅವ್ರ ಹತ್ರ ಹಣ ಇಲ್ಲದೆ ಇದ್ದರೆ ಬೇರೆಯವ್ರ ಹತ್ರ ಸಹಕಾರ ತಗೊಂಡಾದರೂ ಮಾಡಬೇಕಿತ್ತು. ಅವ್ರಿಗೆ ಕೋರ್ಟಿಗೆ ಹೋಗಿದ್ರೆ ಅವರಿಗೂ ಒಂದು ಅವಕಾಶ ಇದ್ದಿತ್ತು. ಅವ್ರಿಗೆ ಕೋರ್ಟಿಗೆ ಹೋಗಿದ್ರೆ ಇದು ಮಾಡ್ಕೊಂಡು ನಮಗೆ ಅಲ್ಲಿ ಈ ಥರ ಮಾಡಬಾರ್ದು ಅಂತೇಳಿ ಹೈಕೋರ್ಟ್ನಲ್ಲಿ ಇದು ಮಾಡುವಾಗ ಈಗ ಸುಮ್ಮನೆ ಕೂತ್ಕೊಂಡು ಆರ್ಡ್ರ್ ಅದ್ರ ಮೇಲೆ ತುಂಬ ಕಷ್ಟ ಇತ್ತು ಅದು ಇದು ಮಾಡಿಕೊಂಡು. ಈಗಲೂ ಕೂಡ ಅವಕಾಶ ಇತ್ತು, ನೀವು ಪ್ರಯತ್ನ ಮಾಡಿ ಕಾಣಿ. ಬಟ್ ನಮ್ಮ ಕರ್ತವ್ಯ ನಾವು ಮಾಡ್ತಾಯಿದ್ದೇವೆ. ನಾವು ದೇವಸ್ಥಾನದ ಜಾಗವನ್ನು ನಮಗೆ ಅದನ್ನು ಉಳಿಸ್ಬೇಕಾದ ಕರ್ತವ್ಯ, ಅದು ನನ್ನ ಹೊಣೆಗಾರಿಕೆ ಅದು ಇದು ಮಾಡ್ಕೊಂಡು ನಾವು ಅದನ್ನು ಫಾಲೋಅಪ್ ಮಾಡ್ತಾಯಿದ್ದೇವೆ. ಅಷ್ಟಕ್ಕೂ ಇದು ನನ್ನ ಅಧಿಕಾರದ ವ್ಯಾಪ್ತಿಯೊಳಗೆ ಬರೋದು, ಕಂದಾಯ ಇಲಾಖೆ ವ್ಯಾಪ್ತಿಯೊಳಗೆ ಬರೋದು. ಆದರೆ ನಾವು ಒಂದು ದೇವಸ್ಥಾನದ ಹಿತೈಷಿಗಳಾಗಿ ಅಥವಾ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷನಾಗಿ ಅದ್ರ ಬಗ್ಗೆ ಮಾಡಬೇಕಾದ ಕರ್ತವ್ಯಗಳನ್ನು ನಾವು ಮಾಡಬೇಕು. ಬಿಟ್ಟರೆ ಮತ್ತೆಲ್ಲ ಆ್ಯಕ್ಷನ್ಗಳು ಸರ್ಕಾರದ ಕಂದಾಯ ಇಲಾಖೆ ಲೆವೆಲ್ನಲ್ಲೇ ಆಗುವಂಥದ್ದು. ಇದು 1997 ಪ್ರಾರಂಭ ಆಗಿತ್ತು ಈ ಡಿಸ್ಪ್ಯೂಟ್, ಈಗಲೂ ಮುಂದುವರಿತಾ ಉಂಟು. ಆಮೇಲೆ ಅದಕ್ಕೂ ಅಷ್ಟೇ, ತೆರವು ಕಾರ್ಯಾಚರಣೆ ಮಾಡುವಾಗ ಅದಕ್ಕೆ ಬೇಕಾದ ರಿಟ್ಟೋ ಮತ್ತೊಂದು ಇನ್ನೊಂದು ದಾಖಲೆಗಳು ತಂದು ಒದಗಿಸುವಾಗ ಅದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನಂತ ಪರಿಹಾರ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗುತ್ತೆ. ಇದು ಸಮಸ್ಯೆ. ನಾವೇನು ಕೈ ಬಿಡಲಿಲ್ಲ, ನಮ್ಮ ಕರ್ತವ್ಯ ಮಾಡ್ತಾ ಉಂಟು. ಈಗ ಇದು ಮಾಡ್ಕೊಂಡು ಕಲ್ಯಾಣ ಮಂಟಪ ವ್ಯವಹಾರದ್ದು ಮತ್ತೊಂದು ಇನ್ನೊಂದೆಲ್ಲ ಮೊದಲಿಂದ ಎಸ್ಟಾಬ್ಲಿಷ್ ಆಗಿರುವಂಥದ್ದು ಇರುತ್ತೆ. ರಥಬೀದಿಗೆ ತೊಂದರೆ ಆಗ್ತಿದ್ದಾಗೆ ನಾವು ನೋಡ್ಕೊಳ್ಳೋದಷ್ಟೇ, ಜಾತ್ರೆ ಟೈಮಲ್ಲಿ ಮತ್ತೊಂದು ಇನ್ನೊಂದೆಲ್ಲ. ಈಗ ಪ್ರಾಕ್ಟಿಕಲಿ ನೀವು ಅಳತೆ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತಲ್ಲ, ಕಂಪೌಂಡ್ ವಾಲ್ ಹಾಕ್ಲಿಕ್ಕಾಗುತ್ತಾ? ಎಲ್ಲ ಕಡೆ ಮನೆ ಇದೆಲ್ಲ ಇರುವಾಗ ರಥಬೀದಿಗೆ ಕಂಪೌಂಡ್ ವಾಲ್ ಹಾಕ್ಲಿಕ್ಕಾಗುತ್ತಾ? ಅದೆಲ್ಲ ಪ್ರಾಕ್ಟಿಕಲಿ ಎಲ್ಲೂ ಇಲ್ಲ ಅದು ಇದು ಮಾಡ್ಕೊಂಡು. ಬಟ್ ನಮ್ಮ ಸ್ಥಳವನ್ನು ನಾವು ಪ್ರೊಟೆಕ್ಟ್ ಮಾಡಬೇಕಷ್ಟೆ. ಈಗೇನಾಗುತ್ತೆ, ಈಗ ದೇವಸ್ಥಾನದ ಸ್ಥಳವನ್ನೇ ಬೇರೆಯವರೇ ಅಂತ ಯಾವುದೋ ಸೋರ್ಸಸ್ ಮೂಲಕ ಅವರಿಗೆ RTC ಮಾಡ್ಕೊಂಡು ಬಂದಿರ್ತೀವಿ. ನಾವು ಅದು ಅಲ್ಲ ಅಂತೇಳಿ ನಾವು ಅದನ್ನೆಲ್ಲ ಇದು ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕಷ್ಟೇ. ಇದು ಮಾಡ್ಕೊಂಡು ನಮ್ಮ ಗಡಿ ಸ್ಪಷ್ಟ ಆದವಾಗ ನಾವು ಅಲ್ಲಿವರೆಗೆ ಬೌಂಡ್ರಿ ಹಾಕಿ ಇದಕ್ಕೆ ಬೇರೆ ಬೇರೆ ಹಂತದ ಕೆಲಸಗಳು ತುಂಬ ಆಗಿದೆ 97ರಿಂದ. ಅದು ನಿಮಗೆಲ್ಲ ವಿವರಿಸ್ಲಿಕ್ಕೆಲ್ಲ ನಮಗೆ ಈಗ ಇವತ್ತು ಸಾಧ್ಯ ಇಲ್ಲ. ಯಾಕಂದರೆ ಅದನ್ನ ಪಂಚಾಯತಿಗೂ ತಗೊಂಡಿದ್ದೇವೆ ನಾವು, ಪೊಲೀಸ್ ಇಲಾಖೆಗೂ ಕಂಪ್ಲೇಂಟ್ ಆಗಿದೆ, ಸುಮಾರಲ್ಲ ತುಂಬ ಡೆವಲಪ್ಮೆಂಟ್ಸ್ ಉಂಟು. ಇದು ಮಾಡ್ತೀವಿ ಈಗ ಒಂದು ಫೈನಲ್ ಹಂತದಲ್ಲಿ ಉಂಟು, ಒಂದು ಸ್ಪಷ್ಟ ಇದ್ರಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಕುಂದಾಪುರ ತಾಲೂಕು ಅಧ್ಯಕ್ಷರಾಗಿ ಹೇಳುತ್ತಿರುವ ವಿಚಾರ ಏನಪ್ಪ ಅಂತ ಹೇಳಿದರೆ, ವರ್ಷಗಳಿಂದ ಇಲ್ಲಿ ರಿಕ್ಷಾ ಮಾಲಕರು ಹಾಗೂ ಚಾಲಕರು ತಮ್ಮ ರಿಕ್ಷಾ ಚಾಲಕರು ಅಥವಾ ಮಾಲಕರು ಅಗರ್ಭ ಶ್ರೀಮಂತರು ಆಗಿರುವುದಿಲ್ಲ. ಸಾಮಾನ್ಯ ಕೂಲಿ ಕಾರ್ಮಿಕರಂತೆ ಅವರು ಕೂಡ ಜೀವನವನ್ನು ನಡೆಸುತ್ತಿರುತ್ತಾರೆ. ಸಂಬಂಧಪಟ್ಟ ಇಲಾಖೆಗಳ ಮೇಲೆ ಭರವಸೆ ಇದೆ, ಯಾವುದೇ ರೀತಿಯ ಅನ್ಯಾಯ ಆಗುವುದಿಲ್ಲ ಎಂಬುದರ ಬಗ್ಗೆ ಯಾವುದೇ ರೀತಿಯ ಹೋರಾಟಕ್ಕಾದರೂ ನಾನು ಸದಾಕಾಲ ನಿಮ್ಮೊಂದಿಗೆ ಇದ್ದೇವೆ. ಸತ್ಯಕ್ಕೆ ಜಯ, ಕಟ್ಟಿಟ್ಟ ಬುತ್ತಿ. ಜೈ ಕರ್ನಾಟಕ. ನಮಸ್ಕಾರ. ನಮ್ಮ ಈ ಕುಂದಾಪುರ ತಾಲೂಕಿನಲ್ಲಿ ಪುಣ್ಯ ಕ್ಷೇತ್ರವಾದಂಥ ನಾವಿಲ್ಲಿ ಕೋಟೇಶ್ವರದಲ್ಲಿದ್ದೇವೆ. ಇಲ್ಲಿನ ರಿಕ್ಷಾ ಚಾಲಕರು ದಿನನಿತ್ಯ ದುಡಿದು ಅವರ ಸಂಸಾರವನ್ನು ನೀಗಿಸುವಂಥವರು ಹಲವಾರು ವರ್ಷಗಳು ನಮಗೆ ಕೇಳಿದ್ರೆ ಭಾಳ ವಿಶೇಷವಾಗಿ ಅನಿಸ್ತದೆ. ಒಬ್ಬರು 50 ವರ್ಷ, ಒಬ್ಬರು 40 ವರ್ಷ ಇತಿಹಾಸವನ್ನು ಹೇಳ್ತಿದ್ದಾರೆ. ಆದರೆ ಇಲ್ಲಿ ಯಾರೋ ಒತ್ತಡಕ್ಕೆ ಮಣಿದು ಯಾವುದೋ ಜಾಗದವರು ಪಾಪ ಬಡವರಿಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ, ಅವರೇನು ಬೇರೆ ಏನು ಕೇಳ್ತಾ ಇಲ್ಲ. ನಾವು ಯಾವುದೇ ಥರದ ಜಾತ್ರೆ ಅಥವಾ ದೇವಸ್ಥಾನದ ಕಾರ್ಯಚಟುವಟಿಕೆಗಳಿಗೆ ಅಡ್ಡಿಪಡಿಸುವುದಿಲ್ಲ. ದೇವಸ್ಥಾನದ ನಿರ್ಧಾರಗಳಿಗೆ ನಾವು ಬದ್ಧರಾಗಿರ್ತೇವೆ. ದೇವಸ್ಥಾನದವರು ಹೇಳಿದ್ದನ್ನು ಇದುವರೆಗೂ ಕೂಡ ಪಾಲಿಸ್ಕೊಂಡು ಬಂದಿರ್ತೇವೆ. ಅವರು ವಿಶೇಷವಾದ ಸೌಲಭ್ಯವನ್ನು ಕೇಳ್ತಾ ಇಲ್ಲ. ಈಗಾಗಲೇ ಎಲ್ಲೆಲ್ಲೋ ಕೋರ್ಟಿಗೆಲ್ಲ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಪಾಪ ಸಾಮಾನ್ಯ ರಿಕ್ಷಾ ಚಾಲಕರು ಅವರಾಗಿರ್ತಾರೆ. ಯಾವುದೇ ರೀತಿಯ ಹೋರಾಟ ಮಾಡಲಿಕ್ಕೆ ಅವರ ದಿನನಿತ್ಯದ ಸಂಪಾದನೆ, ಅವರ ದಿನದ ಖರ್ಚುಗಳಿಗೆ ಸಾಕಾಗ್ತದೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನ್ಯಾಯಾಲಯ, ನಮ್ಮ ಕಲಿಯುಗದಲ್ಲಿ ದೇವಸ್ಥಾನ ಎಂದು ಭಾವಿಸ್ತೇವೆ ನಾವು, ನಮಗೆ ನ್ಯಾಯ ದೊರಕ್ತದೆ. ನಮ್ಮ ರಿಕ್ಷಾ ಚಾಲಕರಿಗೆ ಈ ಒಂದು ಚಟುವಟಿಕೆಯಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇವತ್ತು ಸಂಬಂಧಪಟ್ಟ ದೇವಸ್ಥಾನದ ಆಡಳಿತ ಮಂಡಳಿಯವರ ಹತ್ರ ಕೂಡ ನಾವು ಮಾತಾಡಿದ್ವಿ. ಅವ್ರು ಹೇಳ್ತಾರೆ, ಇಲ್ಲ ಅವರು
ಇಷ್ಟು ವರ್ಷಗಳಿಂದ ಒಳ್ಳೆ ರೀತಿಯಲ್ಲಿ ಹೋಗ್ತಾಯಿದ್ರು. ದೇವಸ್ಥಾನದ ಯಾವುದೇ ಕಾರ್ಯಕಲಾಪಗಳಿಲ್ಲದೆ ರಿಕ್ಷಾದವರಿಂದ ತೊಂದರೆ ಆಗೋದಿಲ್ಲ, ಅವರೆಲ್ಲ ಹೊರಗಡೆ ನಿಲ್ಲಿಸ್ತಾರೆ ಅಂತ. ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ತಾಲೂಕು ಆಡಳಿತ ಇರ್ಬೋದು, ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು, ಘನ ನ್ಯಾಯಾಲಯ ಇರ್ಬೋದು, ಅವರಿಗೆ ತೀರ್ಪನ್ನು ಕೊಟ್ಟು ರಿಕ್ಷಾ ಚಾಲಕರಿಗೆ ಬದುಕಲು ಒಂದು ಅವಕಾಶ ಮಾಡಿಕೊಡಿ ಎನ್ನುವುದಾಗಿ ರಕ್ಷಣಾ ವೇದಿಕೆ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಬಡ ರಿಕ್ಷಾ ಚಾಲಕರು ತಮಗೆ ನ್ಯಾಯ ದೊರಕಿಸಿಕೊಡಿ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಮೊರೆ ಹೋಗಿದ್ದು, ಕೂಡಲೇ ಕರ್ನಾಟಕ ರಕ್ಷಣಾ ವೇದಿಕೆಯ ಕುಂದಾಪುರ ತಾಲೂಕು ಅಧ್ಯಕ್ಷ ಶಿವ ಆರ್ ಪೂಜಾರಿ ಮತ್ತು ಅವರ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಚಾಲಕರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ.